ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನ್ಯೂ ಬಾರ್ನ್ ಇಯರ್ 2025. ನಾವು ಲಾಂಗ್ ಗ್ಯಾಪ್ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡೇನಿ. ಸೊ ಒಂದು ಚಲೋ ಪ್ಲೇಸಿಂದ ಸ್ಟಾರ್ಟ್ ಮಾಡ್ಬೇಕಂತೇಳಿ ಹೌದು ಗ್ರೀನ್ ಇರೋ ತೋಟಕ್ಕೆ ಬಂದೇವಿ. ಇಲ್ಲಿ ಹರ್ಷಿತಾ ಮತ್ತು ನನ್ನ ಮಗ ಅರ್ಜುನ್, ನಾನು ಅದೇವಿ. ಕೃತಿಕಾ, ಅರ್ಜುನ್ ಮತ್ತು ನಾನು ಬಂದೇನಿ. ಆಮೇಲೆ ಉಳ್ದೋರೆಲ್ಲ ಅಲ್ಲದಾರ, 1 by 1 ತೋರಿಸ್ತೇನೆ. ನ್ಯೂ ಇಯರ್ ಸ್ಪೆಷಲ್ ಏನಂದ್ರೆ ನಮ್ಮ ಅಕ್ಕನ ಬರ್ತಡೇ ಇರ್ತೈತಿ. ಟ್ವಿನ್ಸ್ ಅದಾರ ಇಬ್ರು. ನೀವು ಮೊದಲೆಲ್ಲ ನೋಡಿರ್ತೀರಿ ನನ್ನ ಲಾಗ್ ಒಳಗಡೆ. ಸೊ ಅವ್ರದ್ದು ಬರ್ತಡೇ ನಾವು ಈ ತೋಟದೊಳಗೆ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ವಿ. ಹಂಗೆ ನಂದು ಲಾಗ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾವು ಆಮೇಲೆ ತೋರ್ಸೋಣ. ಓಕೆ ನೋಡ್ರಿ, ಅಲ್ಲಿ ನಾವು ರೆಡಿ ಮಾಡಿದ್ರು ತಾನ ಏನ್ ಮಾಡಕ್ ಬಂದಿರಿ? ಇಲ್ಲೇ ಅಭ್ಯಾಸ ಮಾಡಕ್ ಬಂದಿರಿ? ಸ್ಟಾರ್ ಅಲ್ಲಿ ಗೋಟ್ ಬಂದ್ವ. ಸೊ ಇನ್ನೂ ಜನ ಬರ್ಬೇಕು. ಬಂದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಒಲಿನೂ ಅಡ್ಜಸ್ಟ್ ಆಗ್ವಲ್ದು. ಇದ್ರ ಮೇಲೆ ಇನ್ನೂ ರೈಸ್ ಆಗ್ಬೇಕು, ಮತ್ತೆ ಚಾ ಮಾಡತ್ತಾರ, ಕಬಾಬ್ ಆಗ್ಬೇಕು, ಇದು ಗ್ರೇವಿ ಎಲ್ಲ ಬಿಸಿ ಆಗ್ಬೇಕು. ಒಲಿನ ರೆಡಿ ಆಗ್ವಲ್ದಾದ್ರೆ ಹಾ ಇಲ್ಲ ಕಲಿ ಅದ ಹೆಂಗ್ ಪ್ರೆಗ್ನೆಂಟ್ ಆತ ವಿಡಿಯೋ ಪಪ್ಪ ಮಾಮ್. ಸೊ ಗಾಯ್ಸ್, ಆ ನಾಯಿ ಬಂದು ಅದ್ರ ಹೆಸ್ರು ಕಲ್ಲಿ. ಅದು ಪ್ರೆಗ್ನೆಂಟ್ ಐತಿ ಪಾಪ. ಸೊ ಅದನ್ನು ನಮ್ಮ ಮೇಗ ಕೇರ್ ಮಾಡತ್ತಿಲ್ಲ. ಅದಾದಮೇಲೆ ನಾನಿಲ್ಲಿ ಕಬಾಬ್ ಮಾಡೋಕ್ಕೆ ಬಂದೆ. ಅವ್ರದ್ದು ನಮ್ಮ ಅಕ್ಕಂದೆಲ್ಲ ಪಾಳೆ ಚಾ ಮಾಡೋದು ಮತ್ತು ರೈಸ್ ಮಾಡೋದಿತ್ತು. ಸೊ ನನಗೆ ಕಬಾಬ್ ಮಾಡೋದಿತ್ತು. ನಾನೇ ಮ್ಯಾರಿನೇಟ್ ಮಾಡ್ಕೊಬಂದಿದ್ದೆ. ಸೊ ಹೋಲ್ ಕಬಾಬ್ ಮಾಡೋದು ಜವಾಬ್ದಾರಿ ನಂದಿತ್ತು. ಸೊ ಅದಕ್ಕೆ ಅದನ್ನು ಮಾಡತ್ತಿದ್ದೆ. ನಮ್ಮ ಕುಕ್ಕಿ ಹೆಲ್ಪ್ ಮಾಡತ್ತಿಲ್ಲ ಕೃತಿಕಾ. ದೆನ್ ಎಲ್ಲರೂ ತೋಟ ಸುತ್ತಕ್ಕೆ ಹೋಗ್ಯಾರ. ನಾನು ಅಡುಗೆ ಮಾಡತ್ತೇನೆ. ಹಂಗೆ ಹೊಡಿಬಾರ್ದು. ಗೈಸ್, ಅವರೆಲ್ಲ ತೋಟ ಅಡ್ಡಾಡ್ಕೊಂಡು ಬರಕ್ಕೆ ಹೋಗ್ಯಾರ. ಫಸ್ಟಿಗೆ ನಮ್ಮ ಅರ್ಜುನ್ ಹೇಳ್ದಂಗೆ ಅವ್ರು ಹಣ್ಣು ನೋಡ್ಕೊಂಬರಕ್ಕೆ ಹೋಗ್ಯಾರ. ಹಣ್ಣಾಗಿದ್ವಲ್ಲ ಚಿಕ್ಕು. ಸೊ ನೋಡಿಕೊಂಡು ಹರ್ಕೊಂಡು ಬರಕ್ಕೆ ಹೋಗ್ಯಾರ. ಇಲ್ಲ ತೋಟದವರು ನೋಡ್ತಾರೆ. ಸೊ ದೆನ್ ಗೈಸ್, ನಾನು ಇಷ್ಟು ದಿನ ವಿಡಿಯೋ ಮಾಡದೇ ಇರೋಕ್ಕೆ ರೀಸನ್ ಬಂದು ಲಾಗ್ಸ್ ನೋಡ್ತಿರ್ಲಿಲ್ಲ ಜಾಸ್ತಿ. ರೀಲ್ಸ್ನ ನೋಡ್ತಿದ್ರು ಎಲ್ಲರೂ. ಸಬ್ಸ್ಕ್ರೈಬರ್ಸ್ ಅನ್ಸಬ್ಸ್ಕ್ರೈಬರ್ಸ್ ಇಬ್ಬರೂ ರೀಲ್ಸ್ ನೋಡ್ತಾರೆ, ಶಾರ್ಟ್ಸ್ ನೋಡ್ತಾರೆ. ಬಟ್ ನನಗೆ ಗೊತ್ತಿರೋರು ಒಂದು ಸ್ವಲ್ಪ ಜನ, ಮತ್ತು ನನ್ನ ಸ್ವಲ್ಪ ವ್ಯೂಸ್ ಲಾಗ್ಸಿಗೆ ಬರ್ತಿತ್ತು. ಸೊ ಹಾಗಾಗಿ ನಂಗೆ ಬೇಜಾರಾಗ್ತಿತ್ತು. ನನಗೆ ಯಾರಾಗಲಿ ಏನೋ ಒಂದು ಕೆಲಸ ಮಾಡುವಾಗ ಕಷ್ಟಪಟ್ಟ ಮಾಡ್ತಾರೆ. ಸೊ ನಾವು ಹಂಗೆ ಮಾಡುವಾಗ ಒಂದು ವ್ಯೂಸ್ ಬರಲಿಲ್ಲ ಅಂತಂದ್ರೆ ಬೇಜಾರಾಗುತ್ತೆ. ಸೊ ಹಾಗಂತ ಸಬ್ಸ್ಕ್ರೈಬರ್ಸ್ ಏನು ಕಮ್ಮಿ ಆಗಿಲ್ಲ, ಡೇ ಬೈ ಡೇ ಜಾಸ್ತಿ ಆಗತ್ತಾರ. ಸೊ ಅದನ್ನು ನೋಡಿ ನಂಗೆ ಅನ್ನಿಸ್ತು, ನಾನು ನನ್ನ ಕೆಲಸ ಯಾಕೆ ಬಿಡಬೇಕು? ಲಾಗ್ಸ್ ನೋಡಲಿ ಬಿಡಲಿ, ನನ್ನ ಕೆಲಸ ಏನು, ನಾನು ಅಂದ್ಕೊಂಡ್ಬಿಟ್ಟಿನಿ ಲಾಗರ್ ಆಗಬೇಕಂತ ಹೇಳಿ. ಸೊ ನಾನು ಅದನ್ನ ಕಂಟಿನ್ಯೂ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಆಮೇಲೆ ಸೊ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಮನೆಯಾಗಿನವ್ರು ಹೇಳಿದ್ದು ಕೇಳಿಸ್ಕೊಂಡು ಮತ್ತು ನಾನು ಹೌದು ಇದು ನನ್ನ ಡೈಲಿ ವರ್ಕ್, ನಾನು ಮಾಡಲೇಬೇಕು ಇದನ್ನು. ನೋಡೋರು ನೋಡಲಿ, ಇಲ್ಲದೇ ಇರೋರು ಇಲ್ಲ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡೀನಿ ಮತ್ತು. ಸೊ ಈ ವರ್ಷನಾದರೂ ಎಲ್ಲರೂ ಶುಭ ಹಾರೈಸಿ ನನ್ನ ಲಾಗ್ಸ್ನ ನೋಡ್ರಿ. ಇನ್ಮೇಲಿಂದ ನಾನು ಲಾಗ್ಸ್ ಮಾಡ್ತೀನಿ ಕಂಟಿನ್ಯೂ. ದೆನ್ ನನ್ನ ಎಲ್ಲ ಲಾಗ್ಸ್ ಒಳಗೂ ಒಂದು ಏನಾದ್ರು ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಇಟ್ಟಿರ್ತೀನಿ. ಹಾಗಂತ ನಾನು ಬಕ್ವಾಸ್ ಏನು ಲಾಗ್ಸ್ ಎಲ್ಲ ಮಾಡಲ್ಲ. ಡೈಲಿ ನನ್ನ ಜೀವನದಲ್ಲಿ ಏನು ನಡೀತಿರ್ತೈತಿ ಆ್ಯಂಡ್ ನಾ ಹೊರಗಡೆ ಹೋದಾಗ ಏನು ಆಫರ್ಸ್ ಇರ್ತಾವೋ ಅದೆಲ್ಲ ಮಾಡ್ಕೊಂಡು ಬಂದಿರ್ತೀನಿ. ಸೊ ಓಕೆ ಗೈಸ್, ಕಂಟಿನ್ಯೂ ಮಾಡ್ತೀನಿ.
ನಿಮ್ಮ ಮಾಮ ಕೊಟ್ಟೆ ವಿಷಯ ಹುಡುಗರ ಅರ್ಜುನ್ ಕಬಾಬ್ ಕಾಲು ಥ್ಯಾಂಕ್ ಯು ಫಾರ್ ಕಬಾಬ್ ಮಾಮಾ. ಕಬಾಬ್ ಮಾಮಾ. ಸೊ ಗೈಸ್ ಫಸ್ಟ್ ಬಂದ ತಕ್ಷಣ ತೋಟಕ್ಕೆ ಬಂದ ತಕ್ಷಣ ಟೈಮ್ 1 ಗಂಟೆ ಮೇಲಾಗಿತ್ತೆ. ನಾವೆಲ್ಲ ಗ್ರೇವಿ ಎಲ್ಲ ಅಲ್ಲೇ ರೆಡಿ ಮಾಡ್ಕೊಂಬಂದಿದ್ದರಿಂದ ಬರೀ ಕಬಾಬ್ ರೈಸ್ ಆ್ಯಂಡ್ ಚಹಾ ಮಾಡಿದ್ವಿ. ಫಸ್ಟ್ ಅದನ್ನು ಕುಡಿದ್ವಿ. ಹೊಟ್ಟೆ ಅಂತೂ ಜೋರು ಹಸಾತ್ ಚಹಾ ಕುಡಿದ್ಬಿಟ್ಲೆ. ಅದಕ್ಕೆ ಬಡ ಬಡ ಕೇಕ್ನ ಓಪನ್ ಮಾಡಿ ಫಸ್ಟ್ ಬರ್ಡೇನ ಮಾಡಿಬಿಡೋಣ ಅಂತ ನಾವು ಬರ್ಡೇ ಸೆಲೆಬ್ರೇಟ್ ಮಾಡತ್ತಾರ ಈಗ. ಯಾಕಂದರೆ ಕೇಕ್ ತಿನ್ನೋ ಸಲುವಾಗಿ ಈಗ ಸೆಲೆಬ್ರೇಟ್ ಮಾಡ್ಕೊಳತ್ತೀವಿ. ಇಲ್ಲಾಂದರೆ ನಮ್ದಿತ್ತ ಊಟ ಆದಮೇಲೆ ಕೇಕ್ ಕಟ್ಟಿಂಗ್ ಅಂತ ಅಂದ್ಕೊಂಡಿದ್ವಿ. ಬಟ್ ಸ್ಟಾರ್ಟಿಂಗ್ ಸೆಲೆಬ್ರೇಷನ್ ಮಾಡತ್ತೀವಿ. ನಮ್ಮ ಇನ್ನೊಂದು ಅಂಕಲ್ ಬಂದಿಲ್ಲ, ಅವ್ರು ಡ್ಯೂಟಿ ಮೇಲೆ ಹೋಗಿದ್ರು. ಸೊ ಹಾಗಾಗಿ ನಮ್ಮ ಪೊಲೀಸ್ ಅಂಕಲ್ ಅಷ್ಟೇ ಇದ್ದರು. ನಮ್ಮ ಅಕ್ಕ ಸಿಂಗಲ್ ಆಗಿ ನಮ್ಮ ಜೊತೆನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ಲು ಒಬ್ಬರು ಮತ್ತು ಇನ್ನೊಬ್ಬರು ಅವ್ರ ಹಸ್ಬೆಂಡ್ ಜೊತೆ ಫ್ಯಾಮ್ಲಿ ಜೊತೆ ಸೆಲೆಬ್ರೇಟ್ ಮಾಡಿಕೊಂಡು ಮಸ್ತ್ ಮಜಾ ಮಾಡಿದ್ವಿ. ಬಟ್ ಕೇಕ್ ತಿನ್ನತ್ತೀವಿ ಅಷ್ಟೇ. ಅದಾದಮೇಲೆ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಸೀದಾ ಊಟಕ್ಕೆ ಕುಂದಿರ್ಬೇಕಂತ ಎಲ್ರದ್ದು ಪ್ಲ್ಯಾನ್. ಯಾಕಂದ್ರೆ ಇದೆಲ್ಲ ಆಗೋದ್ರೊಳಗೆ ಟೈಮ್ ಬಂದು 1-2:30 ಆಗಿಬಿಟ್ಟಿತ್ತು. ಏನೋ ಹೊರಗಡೆ ಹೋದಾಗ ಆ್ಯಂಡ್ ನಾನ್ ವೆಜ್ ನೋಡಿದಾಗ ಹೊಟ್ಟೆ ಮಾತ್ರ ಭಾಳ ಹಸಿತೈತಿ. ಅದ್ರಾಗ ಬೇರೆ ಫೇವ್ರೆಟ್ ಫುಡ್ಸ್ ಅದು ಇದ್ವು. ಚಿಕನ್ ಗ್ರೇವಿ ಮಾಡಿದ್ರು ಸುಕ್ಕ ಥರ, ಆಮೇಲೆ ಎಗ್ ಸಾಂಬಾರು, ದೆನ್ ಕಬಾಬು, ಸ್ವಲ್ಪ ವೈಟ್ ರೈಸ್, ಚಪಾತಿ ಮತ್ತು ರೊಟ್ಟಿ, ಮತ್ತು ಇನ್ನೂ ಏನು ಬೇಕು ಗೈಸ್ ಇಷ್ಟು ಇತ್ತು. ಸೊ ಊಟ ಮಾಡೋಣ ಬಡ ಅಂತ ಊಟ ಮಾಡತ್ತೀವಿ. ಇದಾದಮೇಲೆ ಸ್ವಲ್ಪ ಡ್ಯಾನ್ಸು ಫನ್ನು ಮಾಡೋಣ ಅಂತ ಅಂದ್ಕೊಂಡೇವಿ. ಫಸ್ಟು ಊಟ ಮಾಡಿದ್ಮೇಲೆ ನೋಡೋಣ ಯಾರ್ಯಾರ್ದು ಹೆಂಗಿರ್ತೈತಿ ಸಿಚುವೇಶನ್, ಅದ್ರ ಮೇಲೆ ಡ್ಯಾನ್ಸ್ದು ಮಾಡ್ಕೊಳ್ಳೋಣ ಅಂತ. ಸೊ ಗಾಯ್ಸ್ ಈಗ ಬರ್ಡೇ ಆಯ್ತು, ಊಟ ಆಯ್ತು, ಆಮೇಲೆ ಬರ್ಡೇ ಗರ್ಲ್ಸ್ ಇಬ್ಬರೂ ಡ್ಯಾನ್ಸ್ ಮಾಡತ್ತಾರ. ನಂದಿನ್ನೂ ಊಟ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ಜಾಯಿನ್ ಆಗಿಲ್ಲ. ದೆನ್ ನಾನು ಆಫ್ಟ್ರ್ ಊಟ ಆದಮೇಲೆ ಡ್ಯಾನ್ಸ್ ಮಾಡಿದ್ದೆ. ಅದು ನನ್ನ ಹತ್ರ ಇಲ್ಲ ವಿಡಿಯೋಸ್. ನಂದು ಇಷ್ಟು ಇವರು ಡ್ಯಾನ್ಸ್ ಮಾಡಿ ಸ್ವಲ್ಪ ಹೊತ್ತಿಗೆ ನಂದು ಫೋನ್ ಸ್ವಿಚ್ ಆಫ್ ಆಗಿಬಿಡ್ತೆ. ಸೊ ಹಾಗಾಗಿ ಅದರೊಳಗೆ ಏನೂ ಇಲ್ಲ. ದೆನ್ ಇವರೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ಮನೆಗೆ ಹೋದ್ವಿ. ಈ ಏನು ಇವೆಂಟ್ ಇತ್ತು ಇಲ್ಲಿಗೆ ಎಂಡ್ ಆಯ್ತು. ಸೊ ನಾನು ನ್ಯೂ ಇಯರ್ ದಿನ ನಾವು ಬೇರೆ ಕಡೆ ಹೋಗಿದ್ವಿ, ಅಂದರೆ ನವೀನವ್ರ ಫ್ರೆಂಡ್ಸ್ ಫ್ಯಾಮ್ಲಿ ಎಲ್ಲ ಸೇರಿ. ಸೊ ಅದನ್ನು ಸ್ವಲ್ಪ ಬೈಟ್ ನಾನು ಶೇರ್ ಮಾಡ್ತೀನಿ. ಹಿಂಗೆ ಫೈರ್ ಕ್ಯಾಂಪ್ ಹಾಕ್ಕೊಂಡಿದ್ವಿ. ಒಂದು ಹೋಲ್ ತೋಟನ ನಾವು ರೆಂಟಿಗೆ ತೊಗೊಂಡಿದ್ವಿ. ಸೊ ಆ ರೂಮ್ ಎಲ್ಲ ನಾನು ವಿಡಿಯೋ ಮಾಡಿಲ್ಲ. ಸೊ ಇದು ಒಂದು ದೊಡ್ಡ ಹಾಲ್ ಬರ್ತೈತಿ ಒಳಗಡೆ, ಇಲ್ಲಿ ಕಾಣಿಸ್ತೈತಿ ನೋಡ್ರಿ. ದೆನ್ ಇದು ಅದ್ರೊಳಗಡೆನೇ ರೂಮ್ಸು ಸ್ಟೇಜು ಎಲ್ಲ ಇತ್ತು. ಸೊ ಅಲ್ಲೂ ಸೊ ಈ ಇವೆಂಟಿಗೂ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವೇನು ಮಾಡಿದ್ವಿ, ಊಟ ಎಲ್ಲ ಒಬ್ಬೊಬ್ಬರು ಒಂದೊಂದು ಡಿಶ್ ಮಾಡ್ಕೊಂಬಂದಿದ್ರೆ. ಸೊ ನಾನು ಇಲ್ಲಿನೂ ಕಬಾಬೇ ತೊಗೊಂಡು ಹೋಗಿದ್ದೆ ಮ್ಯಾರಿನೇಟ್ ಮಾಡಿಕೊಂಡು. ಅಲ್ಲೇ ಒಲೆ ಎಲ್ಲ ಹಚ್ಕೊಂಡು ಕಬಾಬ್ ಮಾಡ್ಕೊಂಡು ತಿನ್ನೋಣ ಅಂತ. ಅದಕ್ಕಿಂತ ಬಿಫೋರು ಫೈರ್ ಕ್ಯಾಂಪ್ ಹಾಕಿ ಈ ಥರದ್ದೆಲ್ಲ ಡ್ಯಾನ್ಸ್ ಮಾಡತ್ತಿದ್ವಿ. 12 o'clock ಆಗೋವರೆಗೂ ವೇಟ್ ಮಾಡಬೇಕು. ಆಮೇಲೆ ಕೇಕ್ಸ್ ಎಲ್ಲ ತೊಗೊಂಬಂದಿದ್ರು. ಸೊ ಹುಡುಗರೆಲ್ಲ ಭಾಳ ಎಕ್ಸೈಟ್ಮೆಂಟ್ನಾಗಿದ್ರು. ಸೊ ಅದಕ್ಕೆ ಕೇಕ್ ಕಟ್ ಮಾಡಿದ ಮೇಲೆ ಊಟ ಮಾಡೋಣ ಅಂಥೇಳಿ. ಅದಕ್ಕಿಂತ ಬಿಫೋರ್ ಒಂದು ಸ್ಟಾರ್ಟರ್ ಥರ ಅಣ್ಣ ಒಬ್ಬರು ಚಿಕನ್ ಪೆಪ್ಪರ್ ಮಾಡ್ಕೊಂಬಂದಿದ್ರು. ಸಖತ್ ಮಾಡಿದರು. ಅದ್ರ ರೆಸಿಪಿ ನಾನು ಕೇಳಿ ಟ್ರೈ ಮಾಡಿ ನಿಮಗೂ ಶೇರ್ ಮಾಡ್ಬೇಕಂತ ಮಾಡೀನಿ. ದೆನ್ ನಾನು ಮಾರ್ನಿಂಗಿಗೆ ದೋಸೆ ಬ್ಯಾಟ್ರ್ ಮಾಡ್ಕೊಂಡು ಹೋಗಿದ್ದೆ. ಅಲ್ಲಿ ಈ ಥರದ್ದು ಒಲೆ ತೊಗೊಂಡಿದ್ವಿ. ಆಮೇಲೆ ಇನ್ನೂ ಒಂದು ಕಟ್ಗೆ ಹಚ್ಚೋ ಒಲೆನೂ ಇತ್ತು, ಮಸ್ತ್ ಇತ್ತು. ಅದು ನಾನು ಇನ್ನೊಂದು ಸತಿ ಹೋದ್ರೆ ಫುಲ್ ವಿಡಿಯೋ ಮಾಡ್ಕೊಂಬರ್ತೀನಿ. ಹುಬ್ಳಿ ಧಾರವಾಡ ಒಳಗಿರೋಂಥ ಎಲ್ರಿಗೂ ಅದು ಯೂಸ್ ಆಗಲಿ. ಯಾಕಂದರೆ ತೋಟ ಇಷ್ಟಪಡೋಂಥವ್ರಿಗೆ ಅದು ಭಾಳ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಗೈಸ್ ಈ ರೀತಿ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ. ದೆನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಎಲ್ಲರಿಗೂ ಒಳ್ಳೆಯದಾಗಲಿ ಈ ವರ್ಷ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ. ಮತ್ತು ಎಲ್ಲರ ಲೈಫ್ ಒಳಗೂ ಈ ವರ್ಷ ಫುಲ್ ಹ್ಯಾಪಿನೆಸ್ ಆ್ಯಂಡ್ ಹೆಲ್ತ್ ಚೆನ್ನಾಗಿರಲಿ ಎಲ್ಲರದು ಅಂತ ಕೇಳ್ಕೊತ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್ ಗಾಯ್ಸ್.